ರಸ್ತೆಗಳು ಹೆಂಗದ ನೋಡ್ರಿ. ನರಕ ನಗರವಾದ ನವನಗರ ಅಂತ ರಸ್ತಾ ಮೇಲ್ದಂಡೆ ಯೋಜನೆ ಕುರಿತು ನೀವು ಒಂದು ಸಮಗ್ರವಾದ ಅದೊಂದು ವೈಟ್ ಪೇಪರ್ ತೆಗೀರಿ, ಶ್ವೇತಪತ್ರ ಹೊರಡಿಸ್ರಿ ಅಂತ ಈ ಹೇಳ್ತಾರ. ಅವ್ರು ಅದು ಹೊಡ್ಸೋದಿಲ್ಲ, ಅವ್ರು ಹೊಡ್ಸೋದಿಲ್ಲ, ಅವ್ರು ಏನು ಮಾಡೋದಿಲ್ಲ. ಅವ್ರು ಮಾಡ್ಬೇಕಂತ ಇಚ್ಛಾಶಕ್ತಿ ಇದ್ರು ಕೂಡ ಅಲ್ಲಿ 100ಕ್ಕೆ 99% ಜನ ಏನಪ್ಪಾ ಅಂತ ಬೆಂಗಳೂರು ಬೆಲ್ಟ್ ನೋಡಿದಾರ, ಮೈಸೂರು ಪ್ರಾಂತದವ್ರು ಅದಾರ. ಅವ್ರು ಉತ್ತರ ಕರ್ನಾಟಕ ಅಂದ್ರೆ ವಿರೋಧಿಗಳು. ಅವ್ರು ನಾವು ಮಲ್ತಾಯಿ ಧೋರಣೆ ನೋಡ್ತಾರೆ, ನಮಗೆ ಎರಡನೇ ನಾಗರಿಕ ನೋಡ್ತಾರೆ. ಏನ್ರಿ ನಮ್ಗೆ ಈ ರೀತಿ ಒಂದು ಅನ್ಯಾಯ ಯಾವಾಗಲೂ ಹಾಕೊಂತ ಬಂದದ. ಅದು ಆವಾಗ ನಾ ತಮಗೆ ಹೇಳಿದೆ, 1996 ಒಂದು ಹೇಳಿಕೆ ಕೊಟ್ಟ ಮೇಲೆ ಅದು ನನ್ನ ತಲೆಯಾಗ ಬಂತದ್ದು ಯಾವಾಗಲೂ. ನಾನು 1999 ಫೆಬ್ರವರಿ 26ನೇ ತಾರೀಕಿಗೆ ಬಾಗಲಕೋಟ್ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತಂದು ವಿಷಯ ಪ್ರಸ್ತಾಪ ಮಾಡಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಮಾಸ್ಕೆಟ್ ಸೊಳ್ಳೆ ಎಷ್ಟು ಹಾರ್ತಪ್ಪ ಅಂತ ಹಾರ್ತದ, ಅದ್ರ ಮಿತಿ ಏನದಂದ್ರೆ ಒಮ್ಮೆ ಇಲ್ಲಿಂದ ಎತ್ತಂದ್ರೆ 7 ಕಿಲೋಮೀಟರ್ಸ್ ನಿರಂತರವಾಗಿ ಹಾರುತ್ತೆ. ಅದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವರು ನೀವು ನವನಗರ ಮಾಡ್ತಿದ್ರೆ ಎಲ್ಲಿ ನೀರು ಸ್ಟ್ಯಾಗ್ನೇಟ್ ಆಗದ ನಿಲ್ತದ, ಅಲ್ಲಿಂದ 7 ಕಿಲೋಮೀಟರ್ ದೂರ ಇರ್ಬೇಕು ಆ ಜಾಗ. ಮುಚ್ಕಂಡಿ ಕೆರೆ ಅದ. 1882ನೇ ಇಸ್ವಿಯೊಳಗೆ ಬ್ರಿಟಿಷರು ಕಟ್ಟಿದ್ರು ಅದು. ನೀವು ಆ ಡ್ಯಾಮಿಗೆ ಹೋದ್ರಿ ಅಂತಂದ್ರೆ ಕಲ್ಲಿನ ಹೋಗ ಕಟ್ಟಿದ್ ಬಡದಾರ 1882 ಈವರೆಗೂ ಗಟ್ಟಿದ. ಒಂದು ಮಳೆ ಹೊಡ್ಯಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಕರ್ನಾಟಕದ ಹೆಸರು ಬಂದ ಕೂಡಲೇ ಅದೇ ದಿವಸ ಪ್ರತಿಭಟನೆ ಮಾಡೋದು. ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕ ಅಂತ ತಿಳ್ಕೊಂಡು ಒಪ್ಪೋದಿಲ್ಲ, ಇದು ಮೈಸೂರು ರಾಜ್ಯ ಮಾಡ್ಬೇಕಂತ ತಿಳ್ಕೊಂಡು ಮೈಸೂರು ಪ್ರಾಂತ್ಯದಲ್ಲಿ ಉಗ್ರವಾದ ಪ್ರತಿಭಟನೆಗಳನ್ನು ಮಾಡಿದರು. ಈಗ ಪ್ರತ್ಯೇಕ ಉತ್ತರ ಕರ್ನಾಟಕ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಹೆಂಗೆ ಹುಟ್ಟಿತಂತ್ರಿ? ಇದೇ ನಾನು ಹೇಳ್ಬೇಕಂದ್ರೆ, ನಾವು 1979ರಿಂದ ಬೆಂಗಳೂರು ಹೋಗಕತ್ತಿದ್ವಿ. ಆ ಸಂದರ್ಭದಲ್ಲಿ ನಮಗಲ್ಲಿ ತಾರತಮ್ಯ ಮಲ್ತಾಯಿ ಧೋರಣೆಗಳನ್ನು ಗಮನಿಸಿದಾಗ ನಮ್ಮ ತಲೆಯಲ್ಲಿ ಒಂದು ಚಿಂತನೆ ಬಂತು. ಯಾಕಂದರೆ 1956ರಲ್ಲಿ ಇದೇ ಜನ ವಿರೋಧ ಮಾಡಿದವರು, ನಮ್ಮ ಮೈಸೂರು ಪ್ರಾಂತದವರು ವಿರೋಧ ಮಾಡಿದ್ದಕ್ಕೆ ನಮ್ಮ ಇಲ್ಲಿ ಅಂತ ಚಂಬಾಯತ ಜನ, ಒಳ್ಳೆಯ ಜನ, ಎಲ್ಲರೂ ಕೂಡ್ಕೊಂಡು ಬಾಳ್ಬೇಕು ಅನ್ನೋಂಥ ಒಂದು ಸದ್ಭಾವನೆ ಉಳ್ಳುವಂಥ ಜನ ಏನು ಮಾಡಿದರು, ಇಲ್ಲಿ ನಾವು ಕೂಡಿ ಇರೋನು ಭಾಷೆಗೋಸ್ಕರ ಒಂದಾಗಿರೋನು ಅಂತ ಒಂದು ಒಳ್ಳೆಯ ಒಂದು ಧೋರಣೆಯಿಂದ ಅದು ಕರ್ನಾಟಕ ರಾಜ್ಯ ಮಾಡಬೇಕಂತ ಆಯ್ತು. 1/11/1956 ಕರ್ನಾಟಕ ರಾಜ್ಯ ಸ್ಥಾಪನೆ. ಕರ್ನಾಟಕದ ಹೆಸರು ಬಂದ ಕೂಡಲೇ ಅದೇ ದಿವಸ ಪ್ರತಿಭಟನೆ ಮಾಡೋದು. ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕ ಅಂತ ತಿಳ್ಕೊಂಡು ಒಪ್ಪೋದಿಲ್ಲ, ಇದು ಮೈಸೂರು ರಾಜ್ಯ ಮಾಡ್ಬೇಕಂತ ತಿಳ್ಕೊಂಡು ಮೈಸೂರು ಪ್ರಾಂತ್ಯದಲ್ಲಿ ಉಗ್ರವಾದ ಪ್ರತಿಭಟನೆಗಳನ್ನು ಮಾಡಿದರು. ಉಗ್ರವಾದ ಪ್ರತಿಫಲವಾಗಿ ಇಲ್ಲಿ ಅಂತ ನಮ್ಮ ಒಳ್ಳೆಯ ಜನ, ಸಂಬಾಯತ್ ಜನ, ಇವ್ರೇನು ಮಾಡಿದ್ರು, ಯಾಕೆ ಜಗಳ ಮಾಡೋದಪ್ಪ, ಮೈಸೂರು ಅಂತಾರಲ್ಲ, ಮೈಸೂರು ರಾಜ್ಯ ಇರಲಿ, ಹೆಸರದಾಗ ಏನೈತೆ ಅಂತ ತಿಳ್ಕೊಂಡು ತಮ್ಮ ಉದಾರತೆಯನ್ನು ತೋರಿದ್ರು. ಆ ಹಿನ್ನೆಲೆಯಲ್ಲಿ 1956ರಲ್ಲೇ ಇದು ಕರ್ನಾಟಕ ಅಂತ ಘೋಷಣೆ ಆದಂಥ ರಾಜ್ಯ ಇದು ಮೈಸೂರು ರಾಜ್ಯ. ಇದು 1972ರವರೆಗೆ ಮೈಸೂರು ರಾಜ್ಯ ಅಂತಲೇ ನಡೀತಿದ್ದು. 1972 ದೇವರಾಜ ಅರಸು ಮುಖ್ಯಮಂತ್ರಿಗಳಾದಾಗ ಇವರು ಒಂದು ಗಟ್ಟೆ ದನಿ ಒಂದು ಇದನ್ನು ತೋರಿ ಕರ್ನಾಟಕ ನಾಮಕರಣ ಮಾಡಿದರು. ಅವಾಗೂ ಪ್ರಬಲವಾದ ವಿರೋಧಗಳಾದವು. ಹಂಗೆ ನೋಡಿದ್ರೆ ಅವರು ಮೈಸೂರು ಪ್ರಾಂತ್ಯದವರು ಮತ್ತು ಅರಸು ಮಂತ್ರಿದವರು ದೇವರಾಜ ಅರಸವರು, ದೇವರಾಜ ಮುಖ್ಯಮಂತ್ರಿಗಳು ಅವರು ಮಾಡಿದರು. ಅದಕ್ಕೇನಪ್ಪ ಅಂದ್ರೆ ನಾವು ಭಾಳ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಈಗಾದರೂ ಕೂಡ. ನಂತರ ಅವರು ಕೃಷ್ಣೆಗೆ ಮಲ್ತಾಯಿ ಧೋರಣೆ ತೋರಾಕತ್ತಿದ್ರು. ಕೃಷ್ಣೆಗೆ 22/5/1964 ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಅದನ್ನು ಇದಕ್ಕೆ ಹಾಕಿದರು, ಶಿಲಾನ್ಯಾಸ ಹಾಕಿದರು. ಯಾರು ಹಾಕಿದ್ರಪ್ಪ ಅಂತಂದ್ರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಆಗಿನ ಕೇಂದ್ರ ಜನ ಸಂಪನ್ಮೂಲ ಮಂತ್ರಿಗಳು. ಅವ್ರು ಅದನ್ನು ಹಾಕಿದರು. 1964ರಿಂದ ಇಲ್ಲಿ ಬಾಗಲಕೋಟೆ ಆತಂಕಕ್ಕೆ ಬಂತು. ಮುಳುಗಡೆ ಆಗತ್ತ ಅಂತ ಅನ್ನೋ ಅದೊಂದು ರೋಗ ಅಂಟ್ಕೊಂತ ನಮಗೆ. ಇದನ್ನ ಅಭಿವೃದ್ಧಿನಾಗೋಸಕ್ಕೆ ಹೋಗಲಿಲ್ಲ ನಾವು, ಹೆಂಗಾದ್ರೂ ಮುಳುಗಡೆ ಆಗತ್ತಂತೆ. ಈ ಕಾರಣದಿಂದ ಈ ಭಾಗ ಎಲ್ಲನೂ ಬಂತು. ಆ ಯೋಜನೆ ಅತ್ಯಂತ ಉತ್ತಮವಾದಂಥ ಯೋಜನೆ ಅದು. ಅದರಲ್ಲಿ 3 ಅಂಶಗಳು ಅಡಕ್ಯಾವು. ಒಂದನೇದ್ದು ನೀರಾವರಿ, ಎರಡನೇದ್ದು ಈ ಭಾಗದ ಜನರಿಗೆ ಕುಡಿಯುವ ನೀರು, ಮೂರನೇದ್ದು
ಉದ್ದಿಮೆಗಳಿಗೆ ನೀರು ಪೂರೈಕೆ, ನಾಲ್ಕನೇದು ವಿದ್ಯುತ್ ಪೂರೈಕೆ, ವಿದ್ಯುತ್ ಉತ್ಪಾದನೆ. ಇದನ್ನು ವಿದ್ಯುತ್ ಉತ್ಪಾದನೆ ಮಾಡೋ ಸಂಬಂಧ ಈ ಒಂದು ನಮ್ಮ ದೇಶದಲ್ಲೆಲ್ಲ ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಇದೊಂದು ಬೃಹತ್ ಯೋಜನೆ. ಹೌದು. ಇದು ಕರ್ನಾಟಕ ಸರ್ಕಾರ ಆವಾಗಿನ ಸರ್ಕಾರ ನಿರ್ಣಯ ತೊಗೊಂತಿದ್ದನು. ಅದ್ರ ಹಣಕಾಸಿನ ಒಂದು ತೊಂದರೆ ಆಯ್ತೀವಿ. ಭಾಳ ದೊಡ್ಡ ಪ್ರಮಾಣದಾಗಿದ್ದಂಥ ಒಂದು ಯೋಜನೆ ಇದು. ಹಣಕಾಸಿನ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಇದ್ದಿದ್ದಿಲ್ಲ. ಆಗ ಅವ್ರು ಏನು ಮಾಡಿದ್ರು, ಇದು ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ತೊಗೊಂಡ್ರು. ಬಟ್ ನಮ್ಮ ಜನ ಇಲ್ಲಿಯವರು ಸ್ವಲ್ಪ ಒಂಥರ ಇದ್ದಾರೆ. ಇವ್ರೇನೈತಿ, ಆ ವರ್ಲ್ಡ್ ಬ್ಯಾಂಕಿನ ಲೋನ್ ತೊಗೊಂಡ್ರೆ ವರ್ಲ್ಡ್ ಬ್ಯಾಂಕಿನ ಕಂಡೀಷನ್ ಪ್ರಕಾರ ನಾವು ನೋಡ್ಕೊಳ್ಳಿಲ್ಲ. ಬಹುಶಃ ಅವ್ರೇನೈತಿ ಅದನ್ನು ಸ್ಥಗಿತಗೊಳಿಸಿದ್ರು. ವರ್ಲ್ಡ್ ಬ್ಯಾಂಕ್ ನಮ್ಮಲ್ಲಿ ಎಲ್ಲ ವ್ಯಾಲ್ಯೂಮ್ಸ್ ಅದಾವು, ಅವೆಲ್ಲ ಮಾಡಿದ್ರು. ಅದು ಬಂದಾಯ್ತು. ಇಲ್ಲಂತೂ ಹಣಕಾಸಿನ ಪರಿಸ್ಥಿತಿ ಚಲೋ ಇರಲಿಲ್ಲ. ನಮ್ಮ ರಾಜಕೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕಡಿಮೆ ಮತ್ತು ಪಕ್ಷದಿಂದ ಬೆನ್ನು ಹತ್ತಿದ್ರು ಕೆಲವು ಮಂದಿ, ಲೀಡರ್ ಹಿಂದೆ ಬೆನ್ನು ಹತ್ತಿದ್ರು ಕೆಲವು ಮಂದಿ. ಹೀಗಾಗಿ ಸಾಮಾನ್ಯವಾಗಿ ವಿಚಾರ ಮಾಡಲಿಲ್ಲ ಇದನ್ನೇನು ಮಾಡಿದ್ರೆ ಉಳಿಸ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು. ಅದರ ಮಧ್ಯದಲ್ಲಿ ಒಂದು ಘಟನೆ ನಡೀತದೆ. 1978 ಕಳಿಗುಡ್ಡ ಪರಪ್ಪ ಅವರು, ದಿವಂಗತ ಕಳಿಗುಡ್ಡ ಪರಪ್ಪ ಅವರು MLA ಆಗಿದ್ದು. ಕೊನೆಯ ದಿನಗಳಲ್ಲಿ ಅವರು 82 ಬಾಗಲಕೋಟೆ ಮುಳುಗಡೆ ನಿವಾರಣಾ ಸಮಿತಿ ಅಂತ ಮಾಡಿದ್ರು. ಅದು ಬಾಗಲಕೋಟೆ ಉಳಿಸ್ಬೇಕು, ಹಳೆ ಬಾಗಲಕೋಟೆ ನವನಗರ ನಿರ್ಮಾಣ ಮಾಡೋದು ಬೇಡ. ಹಳೆ ಬಾಗಲಕೋಟೆ ಉಳಿಸಿ ಅದನ್ನು ಅಭಿವೃದ್ಧಿಗೊಳಿಸೋನು, ಹೊಸ ನಗರ ಮಾಡೋದು ಬೇಡ ಅಂತ ತಿಳ್ಕೊಂಡು ಅವ್ರಂದ್ರು. ಆವಾಗ ಅವ್ರಿಗೆ ನಾವು ಸ್ವಲ್ಪ ವಿರೋಧಿಗಳಾಗಿದ್ದೀವಿ. ವೈಯಕ್ತಿಕವಾಗೆಲ್ಲ ಅವ್ರು ನಮ್ಮ ಕಾಕ ಇದ್ದಂಗಿದ್ದವರು. ಅವರು ನಾವು ವಿರೋಧ ಮಾಡಿದ್ರೆ ನಾವು SM ಪಾಟೀಲ್ ವಕೀಲರು ಒಂದು ಅಧ್ಯಕ್ಷತೆಯಲ್ಲಿ ಪುನರ್ವಸತಿ ಕಮಿಟಿ ಅಂತ ಮಾಡಿದ್ವಿ. ಅದನ್ನು ಉಗ್ರ ಹೋರಾಟ ಮಾಡಿದ್ವಿ. 1983 ಅವ್ರು ಸೋತರು. 1900 ಸೋತ ಮೇಲೆ ಶ್ರೀ ರಾಮಕೃಷ್ಣ ಹೆಗಡೆ ಅವರು, ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಜನತಾ ಪಕ್ಷದ ಸರ್ಕಾರ ಬಂತ ಸಂದರ್ಭದಲ್ಲಿ ಇದೆಲ್ಲ BJP ಅವರೆಲ್ಲ ಸೇರ್ಕೊಂಡು ಅವಾಗ ಮಾಡಿದರು. ಮಾಡಿದಾಗ ಅವರು ಇದಕ್ಕೆ ನಿರ್ಣಯ ತೊಗೊಂಡ್ರು, ಮುಳುಗಿಸ್ಬೇಕು. ನಮಗೆಲ್ಲ ಕರೆದಿದ್ರು, ನಾವು ನಗರಸಭಾ ಸದಸ್ಯ ಇದ್ವಿ. ಅವಾಗ ಕರೆದು ಡಿಸ್ಕಷನ್ ಮಾಡಿದಾಗ ಆ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದಾಗ, ಮುಳುಗಡೆ ಮಾಡಲಿಕ್ಕೆ ನಮ್ಗೆ ಭಾಳ ಇದು ಅದ, ನಾವು ಒಪ್ತೀವಿ. ಅದು ನಮ್ದೇನ ಕಂಡೀಷನ್ ಅಪ್ಪ ಅಂತಂದ್ರೆ, ಬಾಗಲಕೋಟೆ ನಗರದ ಜನರು ಏನು ತ್ಯಾಗ ಮಾಡಾಕತ್ತಾರೆ ಆ ತ್ಯಾಗವನ್ನು ಪರಿಗಣಿಸ್ಬೇಕು. ಒಂದೇದು. ಇದು ನಮಗೆ ನಮ್ಮ ಮನೆ ನೋಡ್ಬೇಡ್ರಿ ನೀವು, ನಮ್ಮ ಪರಿವಾರ ನೋಡ್ರಿ. ನಾವು 4 ಮಂದಿ ಅಂತಂಬ್ರತೀವಿ ಒಂದು ಇಟ ಕೊಲ್ಯಾಗ. ಒಬ್ರು ಆ ಕಡೆ ಮಕ್ಕೋತಾರೆ, ಒಬ್ರು ಈ ಕಡೆ ಮಾಡ್ತಾರೆ, ಒಬ್ಬರು ಏನಾರು ಮಾಟದ ಮೇಲೆ ಮಾಡ್ತಾರೆ, ಏನಾರು ಮಾಡಿ ಜೀವನ ಸಾಗಿಸ್ಕೊಂತ ಹೊಂತೀವಿ. 4 ಮಂದಿ ಇರುವಂಥ ಪರಿವಾರಕ್ಕೆ ಏನು ಅನುಕೂಲತೆಗಳು ಬೇಕು? ಒಂದು ಪರಿವಾರಕ್ಕೆ ನೀವು ಒಂದು ಬೆಡ್ರೂಮು, ಒಂದು ಕಿಚನು, ಒಂದು ಹಾಲು ಸಾಂದು, ಒಂದು ಶೌಚಾಲಯ ಮತ್ತು ಬಾತ್ರೂಮ್ ಮಾಡಿಕೊಡ್ರಿ. ಇದು ನಮ್ಮ ತ್ಯಾಗಕ್ಕೆ ಕೊಡ್ರಿ ನೀವು ಅಂತ ಹೇಳಿದ್ವಿ ನಾವು. ಅದು ಒಪ್ಕೊಂಡ್ರು. ಪ್ರೊಸೀಡಿಂಗ್ಸ್ ಅದಾವ ನನ್ನ ಹೆಸರಲ್ಲೇ. ಪ್ರೊಸೀಡಿಂಗ್ಸ್ ಆಗ್ಯಾವ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಪ್ರೊಸೀಡಿಂಗ್ಸ್ ಆಗ್ಯಾವ ನನ್ನ ಹೆಸರಲ್ಲಿ. ಅದು ಸಿಗ್ತದೆ ಇಲ್ಲ ಗೊತ್ತಿಲ್ಲ. ಅದು ಒಪ್ಕೊಂಡ್ರು, ಭಾಳ ಖುಷಿ ಒಪ್ಕೊಂಡ್ರು. ಒಪ್ಕೊಂಡ್ಮೇಲೆ ಇದನ್ನು ಚಾಲು ಆಯ್ತು. ಆಮೇಲೆ ಗತಿಯಲ್ಲೇ ನಡೀತು ಬಿಡ್ರಿ. ಆ BTD ಫಾರ್ಮ್ ಆಯ್ತು. BTD ಫಾರ್ಮ್ ಆಯ್ತು. ಮಂಟ್ರು ಅವರೇ MLA ಇದ್ರು, ಅವರೇ ಚೇರ್ಮನ್ ಆದರು. ಹಿಂಗೆ ನಡೀತದೆ. ಆದರೆ ಅವಾಗ ಹಣಕಾಸಿನ ಪರಿಸ್ಥಿತಿನೂ ಸರಿ ಇದ್ದಿದ್ದಿಲ್ಲ. ಹೀಗಾಗಿ ನಮಗದು ಸ್ವಲ್ಪ ತೊಂದರೆ ಆಯ್ತು. ಬರ್ತಾ ಕ್ರಮೇಣ ಈ ಹಂತಕ್ಕೆ ಬಂದದ. ಈಗಾದರೂ ಕೂಡ ಹಣಕಾಸು ಕೊಡ್ತೀನಿ ಅಂತಾರೆ, ಕೊಡೋದಿಲ್ಲ. ಇದು 1964 ಒಂದು ಈ ಯೋಜನೆ. 64, 74, 10 ವರ್ಷ, 84, 20 ವರ್ಷ, 94, 30 ವರ್ಷ, 104, ಹಿಂಗೆ 60 ವರ್ಷ ಮೇಲ್ಪಟ್ಟು ಇದರ ಆಯುಷ್ಯ ಆಗಿದೆ. ಇದು ಏನಪ್ಪ ಅಂತಂದರೆ, ಅದು ಲಿಮಿಟ್ಸ್ ಅದಾವ. ನಮ್ಮ ಡ್ಯಾಮಿನ ಎಷ್ಟು ವಯಸ್ಸಿನ ಇರ್ತಾವ ಅಂತ ಅನ್ನೋದು. ನನ್ನ ತಿಳಿದ ಮಟ್ಟಿಗೆ ಅವು ಅದ್ರ ಆಯುಷ್ಯನ ಮುಗ್ದದ ಅನ್ತೈತೆ ನನಗೆ. ಅಂದರೆ ಯೋಜನೆಯ ಆಯುಷ್ಯನ ಮುಗಿದಿದೆ ಅಂತ ಹೇಳ್ತೀವಿ. ಅದಕ್ಕೆ ಡ್ಯಾಮಿಂದ ಒಂದು ಲಿಮಿಟು. ಹೌದು. ಆ ಒಂದು ಗಟ್ಟಿ ಮುಟ್ಟದಿಲ್ಲ. ಈಗ ಮುಚ್ಕಂಡಿ ಕೆರೆ ಅದ. 1882ನೇ ಇಸ್ವಿಯೊಳಗೆ ಬ್ರಿಟಿಷರು ಕಟ್ಟಿದ್ರು. ಅದು ನೀವು ಆ ಡ್ಯಾಮಿಗೆ ಹೋದ್ರಿ ಅಂತಂದ್ರೆ ಕಲ್ಲಿನ ಹೋಗ ಕಟ್ಟಿದ್ ಬಡದಾರ. 1882 ಹೌದು. ಈವರೆಗೂ ಗಟ್ಟಿ ಅದ. ಒಂದು ಮಳೆ ಹೊಡ್ಯಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಇಲ್ಲಿ ವಕ್ರ ದೃಷ್ಟಿಲಿ ನೋಡಿದ್ರೆ ತೂತು ಬೀಳ್ತದೆ. ಇಲ್ಲಿ ನಮ್ಮಲ್ಲಿ ಇರೋದು ವ್ಯತ್ಯಾಸ. ಅಷ್ಟು ಕಳಪೆ ಮಟ್ಟದ ಕಾಮಗಾರಿಗಳ ನಡೆಯಕತ್ತಾವ. ಅದಕ್ಕೆ ನಾವು ಈಗ ಮಾಡ್ಬೇಕಂತ ಅನ್ನೋದು ಅದೇ ಇದೆ. ಮಾಡಾಕತ್ತೀವಿ. ಅದ್ರ ಬಗ್ಗೆ
ಈಗ ನಡಗಡ್ಡೆ ಅಂತ ಅದು ಮಾಡಿದ್ಮೇಲೆ ಕೆಲವು ಭಾಗ ನಡಗಡ್ಡೆ ಅಂತ ಉಳಿತು. ವಾರ್ಡ್ ನಂಬರ್ 1, 2, 3 ಹಂಗೆ ನೋಡಿದ್ರೆ 6, 7 ಕಡಿಮೆ ಅದಾವೆ. 50 ಅದಾವ ಅಲ್ಲಿ, ಹಂಗೆ ಅವ್ನು 500 ಅದಾವೆ. ಅದ್ರೊಳಗೆ 50 ತೊಗೊಂಡಾರ. ಅವೈಜ್ಞಾನಿಕವಾಗಿ ಇದು ಮೋಜಣಿ ಮಾಡಿದ್ದು. ಅವೈಜ್ಞಾನಿಕವಾಗಿ ಅವೈಜ್ಞಾನಿಕ ಮೋಜಿ ಸರ್ವೆ ಮಾಡಿದ್ದು ಮಾಡಿ. ಆದ್ರೆ 1, 2, 3 ಕೆಲವು ಭಾಗ ಉಳಿದ್ಬಿಟ್ಟಿದ್ದು. ಬಾಕಿ ಎಲ್ಲ ಸ್ವಾಧೀನಪಡಿಸ್ಕೊಂಡು ಅದು ಡಿಮಾಲಿಶ್ ಮಾಡಿದ್ರು. ಅವ್ರಿಗೆ ಪತ್ರ ಕೊಟ್ಟರು, ಪರಿಹಾರ ಧನನೂ ಕೊಟ್ಟರು. ಈ ಬಾಕಿ ಉಳಿದದ್ದು ಒಂದು 1300 ಕಟ್ಟಡಗಳು ಹಂಗ ಉಳಿದು ಎಲ್ಲಿ ಅಲ್ಲೇ ವಾರ್ಡ್ ನಂಬರ್ 1 2, 3 ಕೊತ್ಲೇಶ್ ಮಂದಿರ ಅದ್ರ ಎದುರುಗಡೆಂದು, ಆ ನಂತರ ಸರ್ನಾರ್ಗೌಡ್ರ ಮನಿ, ಆ ನಂತರ ಈ ಕಡೆ ಬ್ರಾಹ್ಮಣರ ಓಣಿ, ಈ ಕಡೆ ಮರಾಠ ಸಮಾಜದ ಓಣಿ, ಹಿಂಗೆ ಅದಾವ ನಮ್ಮ ಎಲ್ಲ ನಮ್ಮ ಏರಿಯಾಗಳು. ಈ ನಡುಗಡ್ಡೆಗಳು ಅಂತ ಹೇಳಿ ಕರೀತಾರಲ್ಲ ಅವರೇ? ಅದೇ ನಡುಗಡ್ಡೆ. ಅದಕ್ಕೆ ಮೊದಲು ಇವರು ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ನಾವು 2012 ನಾವೇನ್ ಮಾಡಿದ್ರಿ, ನಡುಗಡ್ಡೆ ಮಾಡ್ರಿ, ಯಾಕಂದ್ರೆ ಕೆಲವು ಮನೆ ಉಳಿದ್ಬಿಟ್ಟವು. ಮತ್ತು BTD ಇದು ನವನಗರ ಇಷ್ಟು ಡಿಸ್ಟೆನ್ಸ್ ಮೇಲೆ ಯಾಕದ ಅಂತಂದ್ರೆ ಬಾಗಲಕೋಟೆಯಿಂದ 7-8 ಕಿಲೋಮೀಟರ್ ಡಿಸ್ಟೆನ್ಸ್ ಮೇಲೆ ಅದ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರೋಗ್ಯ ಏನ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಮಾಸ್ಕೆಟ್ ಸೊಳ್ಳೆ ಎಷ್ಟು ಹಾರ್ತಪ್ಪ ಅಂತ ಹಾರ್ತದ. ಅದ್ರ ಮಿತಿ ಏನದಂದ್ರೆ ಒಮ್ಮೆ ಇಲ್ಲಿಂದ ಎತ್ತಂದ್ರೆ 7 ಕಿಲೋಮೀಟರ್ಸ್ ನಿರಂತರವಾಗಿ ಹಾರುತ್ತೆ. ಅದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವರು ನೀವು ನವನಗರ ಮಾಡ್ತಿದ್ರೆ ಎಲ್ಲಿ ನೀರು ಸ್ಟ್ಯಾಗ್ನೇಟ್ ಆಗದ ನಿಲ್ತದೆ, ಅಲ್ಲಿಂದ 7 ಕಿಲೋಮೀಟರ್ ದೂರ ಇರ್ಬೇಕು ಆ ಜಾಗ. ಆ ಒಂದು ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ 7 ಕಿಲೋಮೀಟರ್ ದೂರದಾಗ ಸ್ವಾಧೀನಪಡಿಸ್ಕೊಂಡು. ಅದಕ್ಕೆ ಮತ್ತೊಂದು ರೀಸನ್ ಏನದ ಅಂತಂದ್ರೆ ಅಲ್ಲಿ ಭೂಮಿನೂ ಅವೈಲೇಬಿಲಿಟಿ ಆಯ್ತು, ಗುಡ್ಡ ಇದ್ದು ಮತ್ತು ಕೆಂಪು ಮಣ್ಣಿನ ನೆಲ ಇತ್ತು, ಮತ್ತು ಇಚ್ಛಾಶಕ್ತಿ ಅಲ್ಲಿ ಕೊಡೋರ್ದಿತ್ತು. ನಮ್ಮ ನಮಾಣಿ ಬಂಧುಗಳು ಅವರೆಲ್ಲರೂ ಕೂಡಿ ಇದನ್ನ ಕೊಟ್ಟರೆ ಸಾಕಪ್ಪ ಕೊಡು ಅಂತ ತಿಳ್ಕೊಂಡು ಅನ್ನೋದು ಆ ಭಾವನೆಯಿಂದ ಇದು ಅನುಕೂಲತೆ ಆದ. ಅವಾಗ 4,500 ಎಕರೆ ಜಮೀನು ನಾವು ಮೊದಲನೇ ಹಂತದಾಗ ಸ್ವಾಧೀನಪಡಿಸ್ಕೊಂಡ್ವಿ. ಎಕರೆ 4,500 ಎಕರೆ ಜಮೀನು ತಗೊಂಡ್ವಿ ನಾವು. ಇದು ಹಂತವಾಗಿ ಅದು ಸ್ಟೇಜಸ್ ಮಾಡಿದ್ರು. 519ಕ್ಕೆ ಇಷ್ಟು ಮನೆಗಳು ಹೊಕ್ಕವು. ಅದ್ರ ಎತ್ತರ 519 ಡ್ಯಾಮಿನ ಎತ್ತರ 519ಕ್ಕೆ ಇಷ್ಟು ಕಟ್ಟಡಗಳು ಹೊಕ್ಕವು. ಅಷ್ಟು ಸ್ವಾಧೀನಪಡಿಸ್ಕೋಬೇಕು, ಅಷ್ಟು ಮಂದಿಗೆ ನಿವೇಶನಗಳನ್ನ ಹಂಚಬೇಕು. ನಂತರ 521ಕ್ಕೆ ಇಷ್ಟು ಭೂಮಿ ಸ್ವಾಧೀನಪಡಿಸ್ಕೋಬೇಕು, ಅವರಿಗೆ ನಿವೇಶನಗಳನ್ನು ಕೊಡಬೇಕು. 523ಕ್ಕೆ ಇಷ್ಟು ಕಟ್ಟಡಗಳು ಹೋಗ್ತಾವ. ಇದೆಲ್ಲ ಆಯ್ತು. 524 ಕೊಟ್ಟಾರ. ಈಗ 525 ಕೊಟ್ಟಾರ ಇವರು. ಇದು ಯೋಜನೆ ಇಟ್ಕೊಂಡಿದ್ದು 527 ಎತ್ತರದ ಮಟ್ಟಕ್ಕೆ ಅಂತಿತ್ತಿದ್ದು. ಆದ್ರೆ ನಮ್ಮ ನೆರೆ ರಾಜ್ಯ ಆಂಧ್ರ ಅವ್ರು ತಕರಾರು ತೆಗೆದಿದ್ದಕ್ಕೆ ಎತ್ತರಿಸಬಾರ್ದು ಅಂತ ತಿಳ್ಕೊಂಡ್ರು. ಎತ್ತರಿಸಬಾರ್ದು, 527 ಮಾಡಬಾರ್ದು. 525ಕ್ಕೆ ಒಪ್ಪಲಿಲ್ಲ ಅವರು, 524ಕ್ಕೆ ಒಪ್ಪಲಿಲ್ಲ ಅವರು. ಇವ್ರು 519.6ಕ್ಕೆ ಒಪ್ಪಿದ್ರು ತಾವು. ಅದಕ್ಕೂ ನಾವು ಸಹಮತಿ. ನಾವು ಅಷ್ಟೆತ್ರ ಇದನ್ನ ಮಾಡಿಬಿಟ್ಟಿದ್ವಿ. ಇದಕ್ಕೆ ಡ್ಯಾಮಿಂದ ಹೈಟದ್ದು ಕಟ್ ಮಾಡಿಸಿದ್ರು. ಈಗ 519.6ವರೆಗೆ ನಾವು ನೀರು ನಿಲ್ಲಿಸಕ್ಕೆ ಈಗ ಸಾಧ್ಯತೆ ಇದೆ ನಾನಿಸಿದ ಮಟ್ಟಿಗೆ. ಅದಕ್ಕೆ ಹಿಂಗಾಗಿ ಮತ್ತು ಇಚ್ಛಾಶಕ್ತಿ ಬಹಳ ಕಡಿಮೆ ಇರೋದ್ರಿಂದ, ಮತ್ತು ಇದು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಇದು ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ ಇದು ಏನಪ್ಪಾ ಅಂತ ನದಿಗೆ ಉದಗಿ ಬೀಳ್ಕೊಂತ ಬಂದದ್ದು ಇವತ್ತಿಗೂ. ಏನಪ್ಪ ಈಗ ನೋಡಿ BTDದಾಗ ಆಗಿನ ಕಾಲದಾಗ 8 ಜನ ಎಕ್ಸಿಕ್ಯೂಟಿವ್ ಇದ್ರು, ಒಂದು 20 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇದ್ರು. ಈಗ ನೀವು ಹೋಗಿ ನೋಡಿದ್ರಿ ಅಂತಂದ್ರೆ ಒಬ್ರು ರೆಗ್ಯುಲರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಒಬ್ರು ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, 8 ಸಬ್ ಡಿವಿಷನ್ಸ್ ಅದಾವ. ಮತ್ತು ಕಾರ್ಪಸ್ ಫಂಡು ಈ ಬಾಗಲಕೋಟೆಯ ಒಂದು ಇದ್ರ ಸ್ವಚ್ಛತೆ ಆಗಲಿ ಆರೋಗ್ಯ ದೃಷ್ಟಿಯಿಂದ ಆಗಲಿ ನೋಡ್ಕೊಳ್ಳಿಕ್ಕೆ ಕಾರ್ಪಸ್ ಫಂಡ್ ಅಂತ ತಿಳ್ಕೊಂಡು 500 ಕೋಟಿನ ಹಿಡೀರಿ. 500 ಕೋಟಿ ಅಷ್ಟು ದುಡ್ಡು ಕೊಟ್ಟರು ಸರ್ಕಾರದವ್ರು. ಈ ದುಡ್ಡು ಬ್ಯಾಂಕ್ನಾಗ ಇಡ್ರಿ. ಈ ದುಡ್ಡು ಬ್ಯಾಂಕ್ನಿಂದ ಬಂದ ಮೇಲೆ ಅದೇನು ಬಡ್ಡಿ ಬರ್ತದೆ, ಆ ಬಡ್ಡಿ ಒಳಗೆ ಸ್ವಚ್ಛತೆ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ವಿದ್ಯುತ್ ದೀಪದ ಬಗ್ಗೆ ಇವುಗಳನ್ನ ಏನೈತಿ ನೀವು ಅನುಕೂಲತೆ ಮಾಡ್ಕೋರಿ ಅಂತ ಹೇಳಿ. ದುರ್ದೈವಶಾತ್ ಈ ಯೋಜನೆಗಳು ಬಂದ ಮೇಲೆ ಆ 400-500 ಕೋಟಿ ರೂಪಾಯಿ ಅವ್ರು ಬಿಡ್ಲಾರ್ದೆ ತೊಗೊಂಡೋಗ್ಬಿಟ್ರು.
ಅದು ಹೋಗಿದ್ದರಿಂದ ನೀವು ಗಟಾರ ತುಂಬ್ಯಾವು, ರಸ್ತೆಗಳು ಹೆಂಗದ ನೋಡ್ರಿ. ಇದಕ್ಕೆ ನಾನೊಂದು ಹೇಳಿಕೆ ಕೊಟ್ಟೆ ಅವಾಗ, ಅದು ಪತ್ರಿಕೆಯಲ್ಲಿ ಬಂದದ, ನರಕ ನಗರವಾದ ನವನಗರ ಅಂತ. ಓಹೋ ಬಂದದು, ನಾ ಕೊಡ್ತಿರ್ತೀನಿ, ಅದನ್ನ ಹುಡುಕಾಡಕತ್ತಿದ್ದೆ. ನರಕ ನಗರವಾದ ನವನಗರ ಅಂತ. ಈಗ ಸ್ವಚ್ಛತೆ ಇಲ್ವಾ ಹೇಗೆ? ಇಲ್ಲೇ ಇಲ್ರಿ, ಸ್ವಚ್ಛತೆ ಇಲ್ಲ. ರೋಡ್ ಮೊದಲ ಧೂಳು ಧೂಳು ಎಲ್ಲಿ ಆತ ನೋಡ್ತಿದ್ವಿ, ಈಗ ಎಲ್ಲೇ ಇಲ್ಲ ಅಂತ ನೋಡಕತ್ತೀವಿ. ಒಂದು ಮೋಟರ್ ಸೈಕಲ್ ತೊಗೊಂಡು ಹೋದ್ರೆ ಭಯಂಕರ ಧೂಳು ಬರ್ತದೆ. ನಮಗೆ ನೀವು ಏನು ಹೇಳಿ ಕರ್ಕೊಂಬಂದ್ರಿ ಆ ಟೈಮ್ದಾಗ 1996 ಒಳಗೆ ಇಲ್ಲಿ ಶಿಫ್ಟ್ ಮಾಡಕ್ಕೆ ಒಲ್ಲೆ ಅನ್ನಕತ್ತಿದ್ರು ಜನ. ಆ ವಾರ್ಡಿನ ಮೆಂಬರ್ ನಾನೇ. ಓಕೆ, ನಮ್ಮ ಒಳಗಡೆಗೆ ಬರೋದು ಅದ ಫಸ್ಟ್. ಇವ್ರೇನಂದ್ರು, ನಿಮ್ಗೆ ಶುದ್ಧವಾದ ಕುಡಿಯುವ ನೀರು, ನಿರಂತರವಾಗಿ ನಿಮ್ಗೆ ವಿದ್ಯುತ್, ಆನಂತರ ಒಳ್ಳೆಯ ರಸ್ತೆಗಳನ್ನು ಕೊಡ್ತೀವಿ, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ. ನೀವು ದಯವಿಟ್ಟು ಇಲ್ಲಿಂದ ನಡ್ರಿ, ಇಲ್ಲಿ ಹಾವು ಚೂಳು ಎಲ್ಲ ಬರಾಕತ್ತಾವು, ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗತ್ತೆ, ಮಕ್ಕಳ ಆರೋಗ್ಯಕ್ಕೂ ಬಾಧೆ ಆಗತ್ತೆ. ಅದೊಂದು ಅಶ್ಯೂರೆನ್ಸ್ ಕೊಟ್ಟಾಗ ನಾವೇನು ಮಾಡಿದೆಪ್ಪ ಅಂತಂದ್ರೆ ಶಿಫ್ಟ್ ಆದ್ವಿ. ಓಕೆ, ಇಲ್ಲಿಗೆ ಆಗತ್ತಿದ್ದಿಲ್ಲ, ಇನ್ನೂ ಆಗ್ತಿದ್ದಿಲ್ಲ ಅವರು. ಹೌದು. ಹೀಗಾಗಿ ಇದು ಈ ಪರಿಸ್ಥಿತಿಗೆ ಬಂತು. ಇನ್ನೂವರೆಗೂ ಕೂಡ ಯಾವುದೇ ಥರ ಈ ಮೊನ್ನೆ ಇದ್ರ ಬಗ್ಗೆ ನಡಿ ಚರ್ಚೆ, ಇದು ಸುವರ್ಣಸೌಧ. ನಾನು ಅವ್ರಿಗೆ ಹೇಳಿದೆ, ಇದು 9ನೇ 10ನೇದೇನೋ ಸೆಷನ್ ನಡೆಯಕತ್ತೈತಿ, ಇದ್ರೊಳಗೆ ಎಷ್ಟು ಸಲ ಅವ್ರು ಅಶ್ಯೂರೆನ್ಸ್ ಕೊಟ್ಟಿಲ್ಲ, ಯಾವುದಕ್ಕೆ ಕರ್ತಿಲ್ಲ, ತೆಗೀರಲ್ಲ ಅದನ್ನ ರೆಕಾರ್ಡು. 9 ವರ್ಷದ ತೆಗೀರಿ. ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಚರ್ಚೆ ಆಗಿದೆ, ಎಷ್ಟು ಆಶ್ವಾಸನೆಗಳು ಕೊಟ್ಟಾರ, ಎಷ್ಟು ಆಶ್ವಾಸನೆಗಳು ಈಡೇರ್ಸ್ಯಾರ, ತೆಗೀರಿ. ಅದೇ ರೀತಿ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದೆ. ನಾನು ಇಲ್ಲ, ಈ ಕುರಿತು ಉತ್ತರ ಕೃಷ್ಣಾ ಮೇಲ್ದಂಡೆ ಯೋಜನೆ ಕುರಿತು ನೀವು ಒಂದು ಸಮಗ್ರವಾದ ಅದೊಂದು ವೈಟ್ ಪೇಪರ್ ತೆಗೀರಿ, ಶ್ವೇತಪತ್ರ ಹೊರಡಿಸ್ರಿ ಅಂತ. ಮೊನ್ನೆ ಅದನ್ನು ಹೇಳ ಶ್ವೇತಪತ್ರ ಹೊರಡಿಸ್ತೀವಿ ನಾವು ತಿಳ್ಕೊಂಡು, ಅದು ನಾ ಬರ್ದದ್ದು ಭಾಳ ವರ್ಷ ಆಗ್ತದೆ. ಈ ಹೇಳ್ತಾರ ಅವ್ರು, ಅದು ಹೊರಡಿಸೋದಿಲ್ಲ, ಅವ್ರು ಹೊರಡಿಸೋದಿಲ್ಲ, ಅವ್ರು ಏನೂ ಮಾಡೋದಿಲ್ಲ. ಅವ್ರು ಮಾಡ್ಬೇಕಂತ ಇಚ್ಛಾಶಕ್ತಿ ಇದ್ರು ಕೂಡ ಅಲ್ಲೇ 100ಕ್ಕೆ 99% ಜನ ಏನಪ್ಪಾ ಅಂತ ಬೆಂಗಳೂರು ಬೆಲ್ಟ್ ನೋಡಿದಾರ, ಮೈಸೂರು ಪ್ರಾಂತದವ್ರು ಅದಾರ. ಅವ್ರು ಉತ್ತರ ಕರ್ನಾಟಕ ಅಂದ್ರೆ ವಿರೋಧಿಗಳು. ಅವ್ರು ನಾವು ಮಲ್ತಾಯಿ ಧೋರಣೆ ನೋಡ್ತಾರೆ, ನಮಗೆ 2ನೇ ದರ್ಜೆ ನಾಗರಿಕ ನೋಡ್ತಾರೆ. ಏನ್ರಿ ನಮ್ಗೆ ಈ ರೀತಿ ಒಂದು ಅನ್ಯಾಯ ಯಾವಾಗಲೂ ಹಾಕೊಂತ ಬಂದದ. ಅದು ಆವಾಗ ನಾ ತಮಗೆ ಹೇಳಿದೆ, 1996 ಒಂದು ಹೇಳಿಕೆ ಕೊಟ್ಟ ಮೇಲೆ ಅದು ನನ್ನ ತಲೆಯಾಗ ಬಂತದ್ದು ಯಾವಾಗಲೂ. ನಾನು 1999 ಫೆಬ್ರವರಿ 26ನೇ ತಾರೀಕಿಗೆ ಬಾಗಲಕೋಟ್ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತದ್ದು ವಿಷಯ ಪ್ರಸ್ತಾಪ ಮಾಡಿದೆ. ಅದೆಲ್ಲ ಹೇಳಿದೆ ನಾನು. ವ್ಯತಿರಿಕ್ತ ಪರಿಣಾಮಗಳು ಏನಾಗ್ತಾವು, ಎಷ್ಟು ಅನುಕೂಲತೆ ಇದೆ, ಅನಾನುಕೂಲತೆ ಇದೆ ಬಗ್ಗೆ ಸ್ಪಷ್ಟವಾಗಿ ವಿವರಣೆ ಕೊಟ್ಟೆ ನಾನು. ಆಗ ಎಲ್ಲರೂ ಖುಷಿಯಿಂದ ಅತ್ಯಂತ ಇದರಲ್ಲಿಂದ ಆ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದ್ರು. JH ಪಟೇಲ್ ಮುಖ್ಯಮಂತ್ರಿ ಇದ್ರು, ಅದನ್ನು ಕಳಿಸಿದ್ವಿ ನಾವು. ಆದರೆ ನಮ್ಮಲ್ಲೇ ಫಾಲೋ ಅಪ್ ಆಗಲಿಲ್ಲ, ನಮ್ಮದು ತಪ್ಪದ ಅದ್ರೊಳಗೆ, ಅಷ್ಟಕ್ಕೆ ಹಾಗೆ ಬಿತ್ತದು. ನಮ್ಮಲ್ಲಿ ಏನದ ಅದ ರೆಸಲ್ಯೂಷನ್ ಅದ. ಆನಂತರ ನಮ್ಮ ಕ್ಷೇತ್ರ ಎಷ್ಟು ಜಿಲ್ಲೆಗಳು, ಆಗಿನ ಕಾಲದಾಗ ನಮ್ಮದು 12 ಜಿಲ್ಲೆಗಳಿದ್ವು. JH ಪಟೇಲ್ ಬಂದಮೇಲೆ ಮೊದಲು 8 ಇದ್ದರೆ, JH ಪಟೇಲ್ ಬಂದಮೇಲೆ ಒಂದು ಬಾಗಲಕೋಟೆ ಆಯ್ತು, ಹಾವೇರಿ ಆಯ್ತು, ಗದಗ ಆಯ್ತು, ಈ ರೀತಿ 11 ಜನ ಅದು. ಆನಂತರ ಇವರು ಯಡಿಯೂರಪ್ಪ ಕಾಲದಾಗ, ಆನಂತರ ಕುಮಾರಸ್ವಾಮಿ ಅವ್ರ ಕಾಲದಾಗ ಒಟ್ಟು ಹೀಗೆ 14 ಜಿಲ್ಲೆಗಳಾಗ್ಯಾವ.